ಗುಡ್ ಮಾರ್ನಿಂಗ್ ಆಲ್. ನಾವೀಗ ಮೈಸೂರು ಕೋರ್ಟಲ್ಲಿದ್ದೀವಿ, ನಾನು ನನ್ನ ಕೊಲೀಗ್, ಅದ್ರ ಜೊತೆಗೆ ನನ್ನ ಎಲ್ಲ ಕ್ಲೈಂಟ್ಸ್, ಕೇಸ್ ಇರೋರು ಕೇಸ್ ಇಲ್ಲದೆ ಇರೋರು ಎಲ್ಲರೂ ಇದ್ದಾರೆ ನೋಡಿ. ಹಲೋ ಸರ್, ಹಲೋ ಮೇಡಮ್, ಹಲೋ ಸೌಮ್ಯ, ಹಲೋ ಮಹಾದೇವ ಸ್ವಾಮಿ. ನೋಡಿ ನನ್ನ ಕ್ಲೈಂಟ್ಸ್, ನನ್ನ ಫ್ಯಾಮಿಲಿ, ಇವರೆಲ್ಲ ಕೇಸ್ ಇಲ್ಲದೆ ಹೋದರೂ ನನ್ನನ್ನು ನೋಡೋಕ್ಕೆ ಬಂದಿದ್ದಾರೆ, ಕೇಸ್ ಇರೋರು ನೋಡೋಕ್ಕೆ ಬಂದಿದ್ದಾರೆ. ಈ ಥರ ನಾನು ನನ್ನ ಕೊಲೀಗ್ ಹೇಳೋದಿಷ್ಟೇ, ಕ್ಲೈಂಟ್ಸ್ನ ಸಂಪಾದನೆ ಮಾಡಬೇಕು, ಆಮೇಲೆ ಹಣ ಸಂಪಾದನೆ ಅಂತ. ಕೆಲಸ ಕಲಿತ್ರೆ ಮಾತ್ರ ಇವೆಲ್ಲವೂ ಸಾಧ್ಯ. ನೋಡಿ ಒಂದೇ ಫ್ರೇಮಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಥರ ಅಟ್ಯಾಚ್ಮೆಂಟ್ ಬರುವಂಥದ್ದು ಯಾವಾಗ ನಾವು ಕರೆಕ್ಟಾಗಿ ಕೆಲಸ ಮಾಡಿದಾಗ, ಲಾಯಲ್ ಆಗಿದ್ದಾಗ, ಈಸಿ ಆ್ಯಕ್ಸೆಸ್ ಇದ್ದಾಗ ಕ್ಲೈಂಟ್ಸು ನಮ್ಮನ್ನು ನಂಬಿ ಕರೆಸ್ಕೊಳ್ಳೋಂಥದ್ದು. ಥ್ಯಾಂಕ್ ಯು ಆಲ್. ಅದ್ರ ಜೊತೆಗೆ ನಾನು ಇವತ್ತು ಒಂದು ವಿಷಯ ಹೇಳಲೇಬೇಕು. ಇವತ್ತು ನೀವು ನನ್ನನ್ನು ಸ್ಟೇಟಸಲ್ಲಿ ನೋಡ್ತಿರಲ್ಲ, ಆ ಡ್ರೆಸ್ನ ನನಗೆ ಇವರು ಶೇಖರ್ ಬಾಬು ಆ್ಯಂಡ್ ಫ್ಯಾಮಿಲಿ ನನಗೆ ಗಿಫ್ಟ್ ಕೊಟ್ಟಿರೋವಂಥದ್ದು. ಎಷ್ಟೋ ಜನ ಚೆನ್ನಾಗಿದೆ ಅಂತ ಹೇಳಿದ್ದೀರಾ, ಅವ್ರು ಗಿಫ್ಟ್ ಕೊಟ್ಟಿದ್ದು. ಎಲ್ಲದನ್ನು ಕ್ಲೈಂಟೇ ಗಿಫ್ಟ್ ಕೊಡ್ತಾರಾ ಅಂತ ಕೇಳಬೇಡಿ, ಕೆಲವೊಂದನ್ನು ಕೊಡ್ತಾರೆ. ಥ್ಯಾಂಕ್ ಯು ಆಲ್. ನೋಡಿ ಲಂಚ್ ಬ್ರೇಕ್ಗೆ ನಾನು ನನ್ನ ಕ್ಲೈಂಟ್ ಜೊತೆ ಬಂದಿದ್ದೀನಿ. ಅವರು ಅವರ ಅಭಿಪ್ರಾಯನ ಶೇರ್ ಮಾಡ್ಕೋತಾರಂತೆ. ಹೇಳಿ ಸೌಮ್ಯ. ಹಾಯ್ ಸರ್, ಹೇಗಿದ್ದೀರಾ? ಹಾಂ, ಫಸ್ಟ್ ಕ್ಲಾಸ್, ಆರಾಮಿದ್ದೇನೆ. ಹೇಳಿ ಹೇಳಿ. ಹಾಂ ಸರ್, ನಂಗೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸರ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಬರೀ ಕೇಸ್ ವಿಷಯಕ್ಕಲ್ಲ, ನೀವು ಒಂಥರ ಫ್ಯಾಮಿಲಿ ಮೆಂಬರ್ ಥರ ಆಗಿದ್ದೀರಾ. ಆದರೆ ಇವತ್ತು ನಮಗೆ ಆ ಭಾಗ್ಯ ಸಿಕ್ಕಿದೆ. ನನಗೂ ಅಷ್ಟೇ, ನಿಮ್ಮ ಜೊತೆ ಲಂಚ್ ಮಾಡುವಂಥ ಭಾಗ್ಯ ನನಗೂ ಸಿಕ್ಕಿದೆ. ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಕರೆದಿದ್ದಕ್ಕೆ ನಾನು ಇಲ್ಲ ಅಂತ ಹೇಳಿದೆ, ನಾನು ಬಂದಿದ್ದೀನಿ. ಲಾಸ್ಟ್ ವೀಕ್ ನಾವು ಟ್ರಿಪ್ಗೆ ಹೋಗಿದ್ವಿ, ಶಿರ್ಡಿ ಮತ್ತು ಶನಿ ಸಿಂಗ್ನಾಪುರಕ್ಕೆ. ಮೇ ಬಿ ಇದು ಭಗವಂತಂದು ಬ್ಲೆಸ್ಸಿಂಗ್ಸ್ ಅಂತ ಅನಿಸುತ್ತೆ. ನೀವು ಕೈಗೆ ಸಿಗಲ್ಲ ಅಂತ ನನಗೆ ಯಾವಾಗಲೂ ಫೀಲ್ ಆಗ್ತಾ ಇತ್ತು. ಬಟ್ ಈಗ ಅಲ್ಲಿಂದ ಬಂದ ತಕ್ಷಣ ಇದು ಸಿಕ್ಕಿರೋದು ನಿಜವಾಗ್ಲೂ ಭಗವಂತನ ಆಶೀರ್ವಾದ ಅಂತ ಅನ್ಕೊಂಡು. ನನಗೂ ಅಷ್ಟೇ, ನಿಮ್ಮ ಥರ ಕ್ಲೈಂಟ್ ಸಿಗೋಕ್ಕೆ ನಾನು ಬ್ಲೆಸ್ಡ್ ಬೈ ಗಾಡ್. ಯಾರ್ಯಾರೋ ಕ್ಲೈಂಟ್ಗಳು ಸಿಗ್ತಾರೆ, ಅದು ನಾನು ಎಲ್ಲ ಕ್ಲೈಂಟ್ಸ್ನು ನಾನು ಕೇಸ್ನ ತೊಗೊಳ್ಳೋದು ಇಲ್ಲ, ನಾನು ಎಲ್ಲ ಕ್ಲೈಂಟ್ಸ್ನು ನಾನು ಎಂಟರ್ಟೈನು ಮಾಡಲ್ಲ. ನಾನು ತೊಗೊಳ್ಳೋದೇ ಸೆಲೆಕ್ಟೆಡ್ ಕ್ಲೈಂಟ್ಸ್. 10 ಕ್ಲೈಂಟ್ ಆದರೂ ಸರಿ, ಅವರು ನನಗೆ ಮ್ಯಾಚ್ ಆಗುವಂಥ ಆಗಿರಬೇಕು. ನನ್ನ ಜೊತೆ ನಾನು ಹೇಗಿದ್ದೀನಿ, ನಾನು ಅದೇ ಥರ ಇರೋ ಕ್ಲೈಂಟ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಗಾಡ್ಸ್ ಗ್ರೇಸಿಂದ ನನಗೆ ಸಿಗೋ ಕ್ಲೈಂಟ್ಸ್ಗಳು ಕೂಡ ಅದೇ ಥರ ಇರ್ತೀರಾ, ನೀವು ಅದೇ ಥರ ಇದ್ದೀರಾ. ಕೋರ್ಟ್ ಒಳಗಡೆ ಮಾತ್ರ ನೀವು ನನಗೆ ಕ್ಲೈಂಟ್, ಆಚೆ ಬಂದಮೇಲೆ ನೀವು ನನ್ನ ಫ್ಯಾಮಿಲಿ ಮೆಂಬರ್ ಥರ. ಸೋ ಮಚ್ ಸರ್, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನೀವು ಯಾವಾಗಲೂ ಇದೇ ಥರ ಇರಬೇಕಂತ ನನಗೆ ಇಷ್ಟ. ನಾನು ಕಲ್ಲು ಮಣ್ಣು ಹೇಗೆ ಚೇಂಜ್ ಆಗಲ್ವೋ, ನಾನು ಹಾಗೆ ಚೇಂಜ್ ಆಗಲ್ಲ, ನಾನು ಒಂದೇ ಥರ ಇರ್ತೀನಿ. ಆದರೆ ಕೆಲಸದ ಒತ್ತಡದಿಂದ ನಾನು ಸ್ವಲ್ಪ ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಜಾಸ್ತಿ ಹೊತ್ತು ನಿಮ್ಗಳ ಜೊತೆ ಮಾತಾಡೋಕ್ಕಾಗದೇ ಇರ್ಬೋದು. ನೀವು ಇವತ್ತು ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ನನಗೂ ನಿಮ್ಮ ಜೊತೆ ಲಂಚ್ ಮಾಡುವಂಥ ಭಾಗ್ಯ ಸಿಕ್ಕಿದೆ. ನನಗೂ ಅಷ್ಟೇ, ದೇವ್ರ ಜೊತೆ ಲಂಚ್ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ. ಇಲ್ಲ, ಕ್ಲೈಂಟ್ಸ್ ಆರ್ ಗಾಡ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನೀವುಗಳೇ ನಮ್ಮ ಶಕ್ತಿ. ನೀವು ತೋರಿಸೋ ಇಂಟ್ರೆಸ್ಟ್ಗಳು ನಮಗೆ ಇನ್ನೂ ಕೆಲಸ ಮಾಡೋಕ್ಕೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಕೊಡುತ್ತೆ. ಅದು ಕೊನೆಗೆ ಎಂಡ್ ಆದಾಗ, ಕೇಸ್ ಎಂಡ್ ಆದಾಗ ರಿಸಲ್ಟ್ ಅದನ್ನು ತೋರಿಸುತ್ತೆ. ಥ್ಯಾಂಕ್ ಯು ಸೌಮ್ಯ. ಈಗ ಅವ್ರ ತಾಯಿ ಕೂಡ ಶೇರ್ ಮಾಡ್ಕೋತಾರಂತೆ. ಅವ್ರ ತಾಯಿ ಏನು ಶೇರ್ ಮಾಡ್ಕೋತಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ. ಹಲೋ ಮೇಡಮ್, ಹೇಗಿದ್ದೀರಾ? ಆರಾಮಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹೇಳಿ ಹೇಳಿ. ನನಗೂ ತುಂಬ ಖುಷಿ ಆಯಿತು ಸರ್, ನಿಮ್ಮ ಜೊತೆ ಊಟ ಮಾಡ್ತಾ ಇದ್ದೀನಿ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ನನಗೂ ಅಷ್ಟೇ, ನಿಮ್ಮ ಜೊತೆ ನಾನು ಲಂಚ್ ಬ್ರೇಕಿಗೆ ಬಂದಿದ್ದೀನಲ್ಲ, ನನಗೂ ಖುಷಿ ಆಗ್ತಾ ಇದೆ. ನಮ್ಮ ಜೊತೆ ಕಾಲ ಕಳೆದಿದ್ದೀರಲ್ಲ, ತುಂಬ ಖುಷಿ ಆಯ್ತಾ ಇದೆ. ನನಗೂ ಅಷ್ಟೇ, ತುಂಬ ಖುಷಿನೇ. ಇಂಥದ್ದೆಲ್ಲ ಒಂದು ಆಪರ್ಚುನಿಟಿ. ನಾವು ಬೆಂಗಳೂರಲ್ಲಿರೋದು, ನೀವು ಮೈಸೂರಲ್ಲಿರೋದು. ನಾನೇನಾದರೂ ಬರೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದರೆ ನಾನು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಇವತ್ತು. ನಾನು ಎಲ್ಲ ಕ್ಲೈಂಟ್ಗಳಿಗೂ ನಾನು ಇದೇ ಥರ ಸಿಗುವಂಥದ್ದು. ಸೊ ನೀವು ನಿಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿರ್ತೀರಾ, ನಾವುಗಳು ಅಷ್ಟೇ ತುಂಬ ಬ್ಲೆಸ್ಡ್ ಬೈ ಗಾಡ್ ಇಂಥದ್ದಾಗೋದಕ್ಕೆ. ಇದನ್ನೆಲ್ಲ ಒಂದು ವಿಡಿಯೋ ಮಾಡಿ ಇಟ್ಕೊಂಡ್ರೆ ಮೋಸ್ಟ್ ಮೆಮೊರೇಬಲ್ ಆಗಿರುತ್ತೆ. ಟೆಕ್ನಾಲಜಿಯಿಂದ ಇವೆಲ್ಲವೂ ಸಾಧ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಸೊ ಇವತ್ತು ಅಗೇನ್ ಮೈಸೂರಿಗೆ ನಾವು ನಮ್ಮ ಸರ್ ಕೇಸ್ಗೆ ಬಂದಿದ್ದು. ಸೊ ಅವರ ಒಂದು ಕ್ಲೈಂಟ್ ಸೌಮ್ಯ ಮೇಡಮ್ ಅಂತು, ಅವರ ತಾಯಿ. ಸೊ ಮೀಟ್ ಮಾಡ್ದು. ಸೊ ಇವತ್ತು ನನಗೆ ಏನು ಅರ್ಥ ಆಯ್ತು ಅಂದರೆ, ಔಟ್ ಆಫ್ ದ ಕೋರ್ಟ್ ಸೊ ಸರ್ ಹೇಗೆ ಕ್ಲೈಂಟ್ ಹತ್ರ ಬಿಹೇವ್ ಮಾಡ್ತಾರೆ, ಲೀಗಲ್ ಪಾರ್ಟ್ ಎಸ್ ಸರ್ ಎಲ್ಲವನ್ನೂ ಹ್ಯಾಂಡಲ್ ಮಾಡ್ತಾರೆ. ಅದು ಬಿಟ್ಟು ಕ್ಲೈಂಟ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅದೇ ರೀತಿ ಮ್ಯೂಚುವಲ್ ಆಗಿ ಕ್ಲೈಂಟಿಂದ ನಮಗೆ ಎಷ್ಟು ರೆಸ್ಪೆಕ್ಟ್ ಬರುತ್ತೆ, ಕ್ಲೈಂಟ್ ಹತ್ರ ಹೇಗೆ ನಾವು ಮಾತಾಡಬೇಕು, ಹಾಗೆ ನಮ್ಮ ಅವರ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿರುತ್ತೆ. ಈ ಥರ ಕ್ಲೈಂಟು ಒಂದು ಅಡ್ವೊಕೇಟ್ಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ನಮ್ಮ ಜೊತೆ ಒಂದು ಊಟ ಮಾಡೋಕ್ಕೆ ಅವ್ರು ಅಷ್ಟು ಖುಷಿ ಪಡ್ತಿದ್ದಾರೆ ಅಂದರೆ, ಸೊ ಇದೆಲ್ಲ ಒಂಥರ ಮಿರಾಕಲ್ ಥರನೇ ನನಗನ್ನಿಸ್ತಿದೆ. ಯಾಕಂದರೆ ನಾನು ಈ ಹಿಂದೆ ಕೆಲಸ ಮಾಡಿದಂಥ ಸೀನಿಯರ್ಸ್ ಆಗಲಿ, ಅವ್ರು ಯಾರೂ ಕ್ಲೈಂಟ್ ಜೊತೆ ಊಟ ಮಾಡೋದಾಗಲಿ, ಸೊ ಅವ್ರ ಜೊತೆ ಬೆರೆಯೋದಾಗಲಿ, ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಮಾಡಲ್ಲ. ಬರೀ ಕೇಸ್ ಮುಗಿಸಿದ ಮೇಲೆ
ಅವ್ರ ಕೆಲಸ ಅವ್ರಿಗೆ, ಇವ್ರ ಕೆಲಸ ಇವ್ರಿಗೆ. ಬಟ್ ನೀವು ಔಟ್ ಆಫ್ ದ ಕೋರ್ಟು ಅವ್ರ ಕೇಸ್ನ ಹ್ಯಾಂಡ್ಲು ಮಾಡೋದ್ರ ಜೊತೆಗೆ ಔಟ್ ಆಫ್ ದ ಕೋರ್ಟು ಅವ್ರನ್ನ ಎಷ್ಟು ಫ್ಯಾಮಿಲಿ ಮೆಂಬರ್ ಆಗಿ ರಿಯಾಕ್ಟ್ ಮಾಡ್ತೀರಾ ನೀವು, ಅವ್ರಿಗೆ ಅವ್ರು ಅಪ್ರೋಚ್ ಮಾಡಿದ್ರು ಅದಕ್ಕೆ ನೀವು ಹೆಂಗೆ ಸ್ಪಂದಿಸ್ತೀರಾ. ಸೊ ನನಗಿದೆಲ್ಲ ಒಂಥರ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದು ನಿಮ್ಮಂಥ ಒಬ್ಬ ಸೀನಿಯರ್ ಸಿಕ್ಕಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಐ ಆಮ್ ವೆರಿ ಲಕ್ಕಿ ಔಟ್ ಆಫ್ ಆಲ್ ಯುವರ್ ಅದರ್ ಜೂನಿಯರ್ಸ್. ನಾನು ಲಕ್ಕಿ ಅಂತ ನಾನು ಹೇಳ್ತೀನಿ. ಅದೇ ರೀತಿ ನಾನು ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ಓಕೆ, ನೋ ಪ್ರಾಬ್ಲಮ್. ನಾನು ಹೇಳೋದು ನನ್ನ ಎಲ್ಲ ಕೊಲೀಗ್ಸ್ಗೂ ಅಥವಾ ನಿಮಗೂ ಕೂಡ ಇಷ್ಟೇ, ನೀವು ಕೆಲಸನ ಸ್ಕ್ರ್ಯಾಚ್ ಲೆವೆಲಿಂದ ಕಲಿಬೇಕು. ಒಂದು, ಅದೇ ರೀತಿ ಕ್ಲೈಂಟ್ಸ್ನ ಸಂಪಾದನೆ ಮಾಡಬೇಕು. ಜನ ಸಂಪಾದನೆ ಮಾಡಿದ್ರೆ ಹಣ ಸಂಪಾದನೆ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಕೈಯಿಂದ 100 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಫಸ್ಟು ಜನ ಸಂಪಾದನೆ. ಕೆಲಸ ಕಲ್ತ್ಕೊಂಡು ಲಾಯಲ್ಟಿ ಆಗಿದ್ದಾಗ ನಮಗೆ ಹಣ ಅನ್ನೋದು ನಾವು ಬೇಡ ಅಂದರೂ ಬರುತ್ತೆ. ಕೇಸು ಅನ್ನೋದು ನಮ್ಮ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗದೇ ಇರೋಷ್ಟಾಗುತ್ತೆ. ಸೊ ಇದಕ್ಕೆಲ್ಲ ಆಗಬೇಕು ಅಂದರೆ ಕೆಲಸ ಕಲಿಬೇಕು, ಫ್ರೆಂಡ್ಲಿ ಆಗಿರಬೇಕು, ಈಸಿ ಆ್ಯಕ್ಸೆಸ್ ಇರಬೇಕು. ನೀವೇ ಎಷ್ಟೋ ಸಾರಿ ಹೇಳ್ಕೊಂಡಂಗೆ ನಾವು ಒಂದೇ ಕಡೆ ಸ್ಟಿಕ್ ಆನ್ ಆಗಬಾರ್ದು. ನನ್ನ ನೋಡಿ ನೀವು ಹೇಳಿದ್ದೀರಾ, ಫ್ಯಾಮಿಲಿ ಕೋರ್ಟಲ್ಲಿ ಮಾಡ್ತೀರಾ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೂ ಮಾಡ್ತೀರಾ, ಸಿವಿಲ್ ಕೋರ್ಟಲ್ಲಿ ಮಾಡ್ತೀರಾ, ಹೈಕೋರ್ಟ್ ಅಪೀಲ್ ಮಾಡ್ತೀರಾ, ಜೊತೆಗೆ ಔಟ್ ಸ್ಟೇಷನ್ ಕೋರ್ಟ್ಗಳಲ್ಲೂ ಮಾಡ್ತೀರಾ, ಔಟ್ ಸ್ಟೇಟ್ಗಳಲ್ಲೂ ಮಾಡ್ತೀರಾ. ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳಿದ್ದೀರಾ ನನ್ನ. ಸೊ ನನ್ನ ಈ ಕಂಪ್ಲೀಟ್ ಪ್ಯಾಕೇಜ್ ಆಗಬೇಕು ಅಂದರೆ ಅದರಿಂದ ಹಾರ್ಡ್ ವರ್ಕ್, ಡೆಡಿಕೇಶನ್ ಮತ್ತು ನಾವು ಎಷ್ಟೋ ವಿಷಯಗಳನ್ನ ನಾವು ಬಿಟ್ಕೊಟ್ಟಿರ್ತೀವಿ. ಸೊ ಯಾಕೆ ಬಿಟ್ಕೊಟ್ಟಿರ್ತೀವಿ ಅಂದರೆ ನಾನು ಯೋಗನ ಸ್ಯಾಕ್ರಿಫೈಸ್ ಮಾಡಿ ಬಂದಿರ್ತೇನೆ ನನ್ನ ಕ್ಲೈಂಟ್ಗೋಸ್ಕರ, ಕೇಸ್ಗೋಸ್ಕರ, ಮತ್ತೊಂದು ಇನ್ನೊಂದು. ಸೊ ಕ್ಲೈಂಟ್ಗಳು ನನಗೆ ನಾನು ಫೀಸ್ ಕೇಳೋಕ್ಕೆ ಮುಂಚೆ ಫೀಸ್ ಕೊಡ್ತಾರೆ, ನಾನು ಫೀಸ್ ಕೇಳೋದಕ್ಕಿಂತ ಹೆಚ್ಚು ಕೊಡ್ತಾರೆ. ಅದೇ ರೀತಿ ನೀವು ನನ್ನನ್ನು ಎಷ್ಟೋ ಸತಿ ನೋಡಿರ್ತೀರ, ನನಗೆ ಆಫೀಸಲ್ಲಿ ಮನೆಯಲ್ಲಿ ಇರೋ ಮುಕ್ಕಾಲೆಲ್ಲ ವಸ್ತುಗಳೆಲ್ಲ ನನ್ನ ಕ್ಲೈಂಟ್ಸ್ ಗಿಫ್ಟ್ ಕೊಟ್ಟಿರ್ತಾರೆ. ಸೊ ಅವರು ನನಗೆ ಕೊಟ್ಟಿರೋಂಥ ಎಷ್ಟೋ ಗಿಫ್ಟ್ಗಳಿರ್ತವೆ. ಸೊ ಇದೆಲ್ಲ ಹೇಗೆ ಸಿಕ್ತು ಅಂದರೆ ನನ್ನ ಈಸಿ ಆ್ಯಕ್ಸೆಸ್ಸಿಂದ ಕೆಲಸ ಕಲ್ತಿರೋದ್ರಿಂದ. ಜೂನಿಯರ್ ಆಗಿ ನಾನು ಇದ್ದಾಗಲಿಂದ ನಾನು ಹೇಗೆ ಇದ್ದೆ ಕ್ಲೈಂಟ್ಸ್ ಜೊತೆ, ಅವರೆಲ್ಲ ನನ್ನ ಕೇಸ್ ಮುಗಿದ್ರು ಅವ್ರು ನನ್ನ ಜೊತೆ ಟಚಲ್ಲಿದ್ದಾರೆ. ಇವತ್ತಿಗೂ ನಾವಿರೋ ತನಕ ನಮ್ಮ ರಿಲೇಷನ್ಶಿಪ್ ಹಾಳಾಗಿರಲ್ಲ. ನೀವುಗಳು ಅದೇ ಥರ ಕಲ್ತ್ಕೊಂಡ್ರೆ ಪ್ರೊಫೆಷನ್ ಲಾಂಗ್ ಟರ್ಮ್ ಉಳ್ಕೊಬೋದು. ಇಲ್ಲ ಅಂದರೆ ಕೇಸ್ ಬೇಕು ಅಂತ ನಾವು ಪರದಾಡಬೇಕಾಗುತ್ತೆ, ಕಾಯಬೇಕಾಗುತ್ತೆ. ಇದು ಆಗದೆ ಹೋಗೋಂಗಾಗಲಿ. ನೀವು ಅಷ್ಟೇ ಪ್ರೊಫೆಷನಲ್ಲಿ ಬೆಳಿಬೇಕು, ಉಳಿಬೇಕು ಅಂದರೆ ನೀವು ಲಾಯಲ್ ಆಗಿರಬೇಕು, ಈಸಿ ಆ್ಯಕ್ಸೆಸ್ ಇರಬೇಕು, ಕೆಲಸನ ಕಲ್ತ್ಕೋಬೇಕು, ಎಲ್ಲ ಕಡೆ ಹೋಗೋಂಗಿರಬೇಕು. ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಂದರೆ ಕೂತಿರೋ ಜಾಗದಲ್ಲಿ ಯಾವುದೂ ಬರಲ್ಲ. ಹಾರ್ಡ್ ವರ್ಕ್ಗೆ ಸಬ್ಸ್ಟಿಟ್ಯೂಷನ್ ಬೇರೆ ಯಾವುದೂ ಇಲ್ಲ. ಓಕೆನಾ? ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಕಿರಣ್. ಥ್ಯಾಂಕ್ ಯು ಸರ್. ನೋಡಿ, ಗಡ್ಬಡ್ ಐಸ್ ಕ್ರೀಮ್ ಮತ್ತು ಹಾಟ್ ಜಾಮೂನ್. ಗಡ್ಬಡ್ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೂ ಚೆನ್ನಾಗಿದೆ. ಅದನ್ನ ಟೇಸ್ಟ್ ಮಾಡಿದ್ರೆ ಈ ಕೋಲ್ಡ್ ವೆದರ್ಗೆ ಇದು ಮತ್ತೆ ಕೋಲ್ಡ್ ಆಗಿ ತುಂಬ ಚೆನ್ನಾಗಿದೆ. ಸೊ ಏನಪ್ಪ ಇವರು ಯೋಗ ಮಾಡ್ತಾರೆ, ಡಯಟ್ ಇದ್ದಾರೆ, ಇಷ್ಟೆಲ್ಲ ತಿಂತಾರಾ ಅಂತ ಅಂದ್ಕೋಬೇಡಿ. ನಾನಿಲ್ಲಿ ಎಷ್ಟು ತಿಂತೀನೋ ಅಷ್ಟು ವರ್ಕೌಟ್ ಮಾಡಿ ನಾನು ನನ್ನ ದೇಹನ ದಂಡಿಸ್ತೀನಿ. ನಾವು ಯಾವಾಗಲೂ ಅಷ್ಟೇ, ಏನೇ ತಿಂದರೂ ಎನರ್ಜಿ ಬರ್ಸ್ಟ್ ಮಾಡಬೇಕು. ಎನರ್ಜಿ ಬರ್ಸ್ಟ್ ಮಾಡಿದ್ರೆ ನಾವು ತಿಂದಿದ್ದು ಎಲ್ಲ ಬರ್ಸ್ಟ್ ಆಗುತ್ತೆ. ಆವಾಗ ನಮ್ಮ ಹೆಲ್ತು ಅಪ್ಸೆಟ್ ಆಗಲ್ಲ, ಫಿಸಿಕ್ಕು ಹಾಳಾಗಲ್ಲ, ನಾವು ಯಂಗ್ ಆ್ಯಂಡ್ ಎನರ್ಜೆಟಿಕ್ಕಾಗಿ ಕಾಣಿಸ್ತೀವಿ, ಯಾವಾಗಲೂ ಇರೋ ಹಾಗೆ ಇರ್ತೀವಿ. ನಾವೇನಾದರೂ ತಿಂದ್ಬಿಟ್ಟು ನಾವು ಎನರ್ಜಿನ ಬರ್ಸ್ಟ್ ಮಾಡದೆ ಹೋದರೆ, ಫಿಸಿಕಲ್ ಎಕ್ಸಸೈಸ್ ಮಾಡದೆ ಹೋದರೆ ಆವಾಗ ಬೊಜ್ಜು, ಕೊಲೆಸ್ಟ್ರಾಲ್ ಇಂಥವೆಲ್ಲ ಬರುತ್ತೆ. ನಾವೇನಾದರೂ ತಿಂದರೆ ಅದಕ್ಕೆ 10ರಷ್ಟು ದೇಹನ ದಂಡಿಸಿ ನಾವು ನಮ್ಮ ಫಿಸಿಕ್ನ ಕಾಪಾಡ್ಕೋಬೇಕು. ನೋಡಿ, ಡೆಲಿಷಿಯಸ್ ಗಡ್ಬಡ್ ಐಸ್ ಕ್ರೀಮ್ ವಿತ್ ಹಾಟ್ ಜಾಮೂನ್ ಎರಡೂ ತಿಂತಾಯಿದ್ದೀನಿ. ವೆರಿ ನೈಸ್, ವೆರಿ ಡೆಲಿಷಿಯಸ್. ಕೋಸ್ಟಲ್ ಗಾರ್ಡನ್ ಅಂತ ಮೈಸೂರಲ್ಲಿರುವಂಥ ರೆಸ್ಟೋರೆಂಟ್ ಇದು. ಇದರ ಹೆಸರೇ ಹೇಳುತ್ತೆ ಕೋಸ್ಟಲ್ ಗಾರ್ಡನ್ ಅಂತ. ನೀವು ಸ್ಪ್ಲಿಟ್ ಮಾಡಿ ಹೇಳೋದಾದರೆ ಎಲ್ಲ ಕಡೆ ಗಾರ್ಡನ್, ಎಲ್ಲ ಕಡೆ ಗ್ರೀನರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫೋಟೋಗೆ, ವೀಡಿಯೋಗೆ ಮಾಡ್ಕೊಳ್ಳೋರಿಗೆ ಅಂತಲೇ ಒಂದು ಜಾಗ ಇಟ್ಟಿದ್ದಾರೆ ನೋಡಿ ನನ್ನ ಬ್ಯಾಕ್ ಸೈಡ್. ಸೊ ಇಷ್ಟೊಂದು ಒಳ್ಳೆಯಂಥ ಜಾಗ ನಮಗೆ ಆಚೆ ಹೋದರೆ ಇದು ಸಿಗೋದೇ ಇಲ್ಲ. ಸೊ ಯಾರಾದರೂ ಈ ಕಡೆ ಹೋಗೋರು ಬರೋರು ಇದ್ದರೆ ಇಲ್ಲಿಗೆ ಒಂದು ಸತಿ ವಿಸಿಟ್ ಮಾಡಿ ನಿಮ್ಮ ಅಭಿಪ್ರಾಯನ ಶೇರ್ ಮಾಡ್ಕೊಳ್ಳಿ, ಹೇಗಿತ್ತು ವಿಡಿಯೋ ಅನ್ನೋದನ್ನ. ಅದ್ರ ಜೊತೆಗೆ ನನ್ನ ಬೇರೆ ಬೇರೆ ಕ್ಲೈಂಟ್ಗಳಾದ ಮೈಸೂರಿನ ಶೇಖರ್ ಬಾಬು ಆ್ಯಂಡ್ ಫ್ಯಾಮಿಲಿ ಆಗ್ಬೋದು, ಮಹಾದೇವ ಸ್ವಾಮಿ ಆಗ್ಬೋದು, ಯಾರ್ಯಾರು ಇವಾಗ ಮಿಸ್ ಮಾಡ್ಕೊಂಡ್ರಿ, ನೀವು ಯಾರು ಬೇಜಾರು ಮಾಡ್ಕೋಬೇಡಿ ನಮ್ಮನ್ನು ಕರೀಲಿಲ್ಲ ಅಂತ. ನಾವೇ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್. ನಾನೇ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಲೈಫ್ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಾವಿವತ್ತು ಲಂಚ್ ಬ್ರೇಕಿಗೆ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡೇ. ಕೋರ್ಟಲ್ಲಿ ಬೇಗ ಕೆಲಸ ಮುಗ್ದಿದ್ದರಿಂದ ಇವರು ನನಗೆ ಬನ್ನಿ ಅಂತ ಆಫರ್ ಮಾಡಿದ್ದು. ನನಗೂ ಸ್ವಲ್ಪ ಸಮಯ ಆಯಿತು, ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ ನಾನು ಅವ್ರ ಜೊತೆ ಬಂದೆ. ನಿಮ್ಮನ್ನು ಕರೆಯೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆನೂ ಬರ್ತೀನಿ.
ಲಂಚ್ಗೆ. ಹಿಂದೆ ಎಲ್ಲ ಸುಮಾರು ಸತಿ ಬಂದೋಗಿದ್ದೀನಿ. ಈ ಜಾಗ ತುಂಬ ಚೆನ್ನಾಗಿದೆ, ಅದಕ್ಕೆ ಇಲ್ಲಿ ವಿಡಿಯೋ ಮಾಡಿಕೊಂಡು ಇದನ್ನು ಪ್ರಿಸರ್ವ್ ಮಾಡ್ಕೊಳ್ಳೋಣ ಅಂತ ಮಾಡಿದಂಥ ಈ ಒಳ್ಳೆ ವಿಡಿಯೋ. ನನ್ನ ಕ್ಲೈಂಟ್ ಆದ ಸೌಮ್ಯ ಮತ್ತು ಅವ್ರ ತಾಯಿ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಕೊಲೀಗ್ ಆದ ಕಿರಣ್ಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇದು ಕೋಸ್ಟಲ್ ಗಾರ್ಡನ್ ಅಂತ ಇರುವಂಥ ಈ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಬೀಡಾಗೆ ಅಂತಲೇ ಒಂದು ಸಪ್ರೇಟ್ ಸ್ಟಾಲ್ ಇದೆ, ಮಗಾಯ್ ಪಾನ್ ಅಂತ. ನಾನು ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ, ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡಿ ನೋಡಿ. ಚೆನ್ನಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದ್ರೆ ನೀವುಗಳು ಬಂದು ಟ್ರೈ ಮಾಡಿ. ಥ್ಯಾಂಕ್ ಯು. ಅದು ತುಂಬ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನಾನೊಂದು ಪಾರ್ಸಲ್ ಕೂಡ ಕೇಳಿದ್ದೀನಿ. ಥ್ಯಾಂಕ್ ಯು.